ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ದೇವರಾದ ಯೇಸು ಕ್ರಿಸ್ತನು ಈ ದಿನ ಕೂಡ ಒಂದು ವಿಶೇಷವಾದ ವಾಕ್ಯವನ್ನು ಇಟ್ಟಿದ್ದಾನೆ. ಆ ವಾಕ್ಯವನ್ನು ನೀವು ಸ್ವೀಕರಿಸಿಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ನೀವು ಅದನ್ನು ನಂಬಬೇಕು. ಅದನ್ನು ನಿಮ್ಮ ಬಾಯಿಂದ ಅರಿಕೆ ಮಾಡಿ ನೀವು ಪ್ರಾರ್ಥಿಸುವಾಗ ನೀವು ಅದ್ಭುತವನ್ನು ಕಾಣಬಹುದು. ನಾನು ಹೇಳಿದಿನಲ್ಲ, ಇಲ್ಲಿ ಬ್ರೆಜಿಲ್ ದೇಶದಲ್ಲಿ ಬಾಧಿಸಲ್ಪಟ್ಟಿರುವಂಥ ಜನರನ್ನು ಇಟ್ಟುಕೊಂಡು ಅವರನ್ನು ಪರಾಮರಿಸಿ ಒಂದು ದೊಡ್ಡ ಆಶೀರ್ವಾದವಾಗಿ ಇದ್ದಾರೆ ಎಂಬುದಾಗಿ ಆ ಕ್ಯಾಂಪಸ್ನಲ್ಲಿ ಇರುವಂಥ ಚಾಪಲ್ ಇದರೊಳಗೆ ಅವರು ಕೂಡಿ ಪ್ರಾರ್ಥಿಸುತ್ತಾರೆ. ವಾಕ್ಯವು ಹೇಳಲ್ಪಡುತ್ತದೆ, ಜನರು ದೇವರನ್ನು ಆರಾಧಿಸುತ್ತಾರೆ. ಈ ಸ್ಥಳದಲ್ಲಿ ಸೇವೆ ನಡೆಯುತ್ತಾ ಇರುವುದು ಹೇಗೆ? ಈ ದೇಶದಲ್ಲಿ 10-15 ಕಡೆಗಳಲ್ಲಿ ಈ ಸೇವೆಯನ್ನು ಮಾಡುತ್ತಿದ್ದೀರಿ, ಸಾವಿರಾರು ಜನರನ್ನು ಪರಾಮರಿಸುತ್ತಾ ಇದ್ದೀರಲ್ಲ, ಹೇಗೆ ಎಂದು ಕೇಳಿದಾಗ ಅವರು ಹೇಳಿದಂಥ ಮಾತು ನಂಬಿಕೆ. ದೇವರನ್ನು ನಂಬುತ್ತೇವೆ, ಆತನ ಅವಶ್ಯಕತೆಗಳನ್ನು ಸಂಧಿಸುತ್ತಾ ಇದ್ದಾನೆ, ದೇವರು ಅದ್ಭುತವಾಗಿ ನಡೆಸುತ್ತಾ ಇದ್ದಾರೆಂಬುದಾಗಿ ಹೇಳಿದರು. ಅದುವೇ ದೇವರು ಇಂದು ನಿಮಗೆ ಏನು ಹೇಳುತ್ತಾರೆ ಗೊತ್ತಾ? ರೋಮಾಪುರದವರಿಗೆ 10ನೇ ಅಧ್ಯಾಯ 11ನೇ ವಾಕ್ಯ, ಯೇಸುವಿನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ನೀವು ಆಶಾಭಂಗ ಪಡುವುದಿಲ್ಲ. ನೀವು ಯೇಸುವನ್ನು ನಂಬುತ್ತೀರಾ? ಹೇಗೆ ನಂಬುತ್ತೀರಿ? ಆತನು ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು ಎಂಬುದನ್ನು ನಂಬಬೇಕು. ನಿಮಗಾಗಿ ಶಿಲುಬೆಯಲ್ಲಿ ಸತ್ತು ಜೀವದಿಂದ ಇದ್ದನೆಂಬುದಾಗಿ ನಂಬಬೇಕು. ಈಗಲೂ ಜೀವದಿಂದ ಇದ್ದಾನೆ ಎಂಬುದಾಗಿ ನಂಬಬೇಕು. ಆತನೇ ಲೋಕವನ್ನು ನ್ಯಾಯ ತೀರಿಸಲು ಪುನಃ ಬರಲಿದ್ದಾನೆ ಎಂಬುದನ್ನು ನಂಬಬೇಕು. ಈಗ ನಾನೇನೇ ಕೇಳಿಕೊಂಡರೂ ಆತನು ಕೊಡುತ್ತಾನೆ. ಆತನಲ್ಲಿ ಅದ್ಭುತವಾದ ಶಕ್ತಿ ಇದೆ ಎಂಬುದನ್ನು ನಂಬಬೇಕು. ಸೌಖ್ಯ ಕೇಳಿದರೆ ಸೌಖ್ಯ ಕೊಡುವನು, ಬಿಡುಗಡೆ ಕೇಳಿದರೆ ಬಿಡುಗಡೆ ಕೊಡುವನು, ಆಶೀರ್ವಾದ ಕೇಳಿದರೆ ಆಶೀರ್ವಾದ ಕೊಡುವನು. ಮಕ್ಕಳ ವಿಷಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದೀರಿ, ಅದ್ಭುತ ನಡೆಯಬೇಕು ಅಂದರೆ ನಡೆಯುತ್ತದೆ. ಕೊರತೆಗಳನ್ನು ತುಂಬಿಸಬೇಕೆಂದರೆ ತುಂಬಿಸುವನು. ನಿಮಗೆ ಏನು ಅವಶ್ಯಕತೆ? ಯಾವ ಕಾರ್ಯದಲ್ಲಿ ಅದ್ಭುತ ಬೇಕು? ಆ ಕಾರ್ಯದಲ್ಲಿ ದೇವರು ಅದ್ಭುತ ಮಾಡಲು ಶಕ್ತನು ಎಂಬುದನ್ನು ನಂಬಬೇಕು. ನೀವು ನಂಬಿದರೆ ನಿಮ್ಮನ್ನು ಆಶಾಭಂಗ ಪಡಲು ಆತನು ಬಿಡುವುದೇ ಇಲ್ಲ. ಆತನು ಅದ್ಭುತವಾಗಿ ನಿಮ್ಮ ಅವಶ್ಯಕತೆಗಳನ್ನು ಸಂಧಿಸುವವನು, ನಿಮಗಾಗಿ ಮಹತ್ಕಾರ್ಯಗಳನ್ನು ಮಾಡುವವನು ಆಗಿದ್ದಾನೆ. ನಾನು ಪದೇ ಪದೇ ಹೇಳುತ್ತೇನಲ್ಲ, ನಾವು ನಂಬಿಕೆಯಿಂದಲೇ ಈ ಸೇವೆಯೊಳಗೆ ಕಾಲನ್ನು ಇಟ್ಟೆವು. ದೇವರು ಕೊರತೆಯಲ್ಲಿ ಇಡಲಿಲ್ಲ, ಕೈ ಬಿಡಲಿಲ್ಲ, ನಾವು ಆಶಾಭಂಗ ಪಡಲಿಲ್ಲ. ಎಲ್ಲ ಅವಶ್ಯಕತೆಗಳನ್ನು ಸಂಧಿಸಿದರು, ಎಲ್ಲ ಕಾರ್ಯಗಳಲ್ಲೂ ಜಯ ಕೊಟ್ಟರು. ನಮ್ಮನ್ನು ನಡೆಸಿದ ದೇವರು ನಿಮಗೆ ಮಾಡುವುದಿಲ್ಲವಾ? ಈಗ ಈ ಸೇವೆಯನ್ನು ಮಾಡುತ್ತಾ ಇರುವಂತವರಿಗೆ ದೇವರು ಎಲ್ಲವನ್ನು ಸಂಧಿಸಿ ನಡೆಸುತ್ತಾ ಇದ್ದಾರಲ್ಲ, ನಿಮ್ಮನ್ನು ನಡೆಸುವುದಿಲ್ಲವಾ? ಖಂಡಿತ ಮಾಡುತ್ತಾರೆ. ನೀವು ನಂಬಿರಿ. ಯೇಸುವಿನ ಬಲವನ್ನು ನಂಬಿರಿ. ಯೇಸು ಕ್ರಿಸ್ತನು ಅದ್ಭುತವಾದವನು ಎಂಬುದನ್ನು ನಂಬಿರಿ. ಆತನ ಬಳಿ ಪ್ರಾರ್ಥನೆ ಮಾಡಿದರೆ ನನಗೆ ಅದ್ಭುತ ಮಾಡುತ್ತಾನೆ ಎಂಬುದಾಗಿ ನಂಬಿರಿ. ನೀವು ನಂಬಿದರೆ ನೀವು ಆಶಾಭಂಗ ಪಡುವುದಿಲ್ಲ. ನೀವು ಪ್ರಾರ್ಥಿಸುವಂತ ವಿಷಯದಲ್ಲಿ ಖಂಡಿತ ಅದ್ಭುತ ನಡೆಯುತ್ತದೆ. ನನ್ನೊಂದಿಗೆ ಸೇರಿ ನಂಬಿಕೆಯಿಂದ ಪ್ರಾರ್ಥಿಸುವಿರಾ? ನಾನು ನಿಮ್ಮೊಂದಿಗೆ ಸೇರಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುತ್ತೇನೆ. ಇಂದು ನಿಮಗೆ ಯಾವ ಅದ್ಭುತ ಬೇಕು? ಸೌಖ್ಯ ಬೇಕಾ? ಬಿಡುಗಡೆ ಬೇಕಾ? ಆಶೀರ್ವಾದವ? ಮೇಲುಗಳ ಮಾರ್ಗ ತೆರೆಯಲ್ಪಡಬೇಕಾ? ಕೊರತೆಗಳು ತುಂಬಿಸಲ್ಪಡಬೇಕಾ? ಯಾವ ಕಾರ್ಯ? ಅದನ್ನು ನೆನೆಸಿ ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ, ನಾನು ನಂಬುತ್ತೇನೆ, ಈ ಕಾರ್ಯದಲ್ಲಿ ಹಿಂದೆ ನನಗೊಂದು ಅದ್ಭುತ ನಡೆಯಬೇಕು. ನಾನು ಆಶಾಭಂಗ ಪಡುವುದಿಲ್ಲ, ನಂಬುತ್ತೇನೆಂಬುದಾಗಿ ಬಾಯಿ ತೆರೆದು ಹೇಳಿರಿ. ತಂದೆಯೇ, ಈ ಮಗನು, ಈ ಮಗಳು, ನಾನಿಮ್ಮನ್ನು ನಂಬುತ್ತೇನೆ, ಆಶಾಭಂಗ ಪಡುವುದಿಲ್ಲ ಎಂದು ನಂಬಿಕೆಯಿಂದ ಹೇಳಿದರಲ್ಲವ, ಅದನ್ನು ಘನಪಡಿಸುವಂತೆ ಹಿಂದೆ ಅವರಿಗೆ ಅದ್ಭುತ ಮಾಡಿರಿ. ಹಿಂದೆ ಸೌಖ್ಯ ಕೊಡಿ, ಬಿಡುಗಡೆ ಕೊಡಿ, ಆಶೀರ್ವಾದಗಳನ್ನು ಕೊಡಿ, ತಡೆಗಳನ್ನು ನೀಗಿಸಿ, ಕಾರ್ಯಗಳನ್ನು ಸಫಲ ಮಾಡಿರಿ. ಇಂದು ಈ ಮಕ್ಕಳಿಗೆ ಖಂಡಿತವಾಗಿ ಅದ್ಭುತ ನಡೆಯಲೇಬೇಕು. ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.